ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಾರುಣ್ಯ ವ್ಲಾಗ್ಸ್. ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತು ಮಾರ್ನಿಂಗ್ ಬೇಗನೆ ರೆಡಿ ಆಗಿದ್ದೀವಿ. ಬಿಕಾಸ್ ಇವತ್ತು ಮಾರ್ನಿಂಗ್ ನಾವು 5 o'clock ರೀಚ್ ಆದ್ವಿ. ಸೊ ಓನ್ಲಿ 2 hours ರೆಸ್ಟ್ ಮಾಡಿ ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ಸೊ ಶೂಟಿಂಗ್ ಇದತ್ರ ಹೊರಡ್ಬೇಕು ನಾವು. ಇನ್ನೇನು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹೋಗಬೇಕು. ಸೊ ನಾವು ಸ್ಟೇ ಆಗಿರೋಂಥ ಮನೆ ಮಾತ್ರ ಸೂಪರಾಗಿದೆ ಗೈಸ್. ಯಾಕೆ ಅಂದರೆ ಈ ಹೋಟೆಲ್ಸಲ್ಲೆಲ್ಲ ಉಳ್ಕೊಳ್ಳೋದಕ್ಕಿಂತ ಒಂದು ಸಿಂಗಲ್ ಮನೆ ಈ ಥರ ನೋಡಿ, ಒಂದು ಸಿಂಗಲ್ ಮನೆ ಅಲ್ಲಿ ನಾವು ಸ್ಟೇ ಆಗ್ತಿರೋದು ಆ್ಯಕ್ಚುಲಿ. ಸೊ ಈ ಸುತ್ತ ನೋಡಿದ್ರೂ ನೇಚರ್ ಎಷ್ಟು ಸೈಲೆಂಟಾಗಿದೆ. ಅದು ಬರ್ಡ್ಸ್ ಮೋಮರಿಂಗ್ ಸೌಂಡ್, ಅದು ಸೌಂಡ್ ಮಾಡ್ತಿರೋದು ಕೇಳಿಸ್ಕೊತಿದ್ರು, ಏನೋ ಒಂಥರ ರಿಲ್ಯಾಕ್ಸ್ ಫೀಲಿಂಗ್ ನಮಗೆ. ಸಿಟಿಯಲ್ಲಿ ಇದ್ದು ಯಪ್ಪ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಸೊ ಆ್ಯಕ್ಚುಲಿ ಶೂಟಿಂಗಲ್ಲಿ ಬಂದಿರೋರೆಲ್ಲ ಅವ್ರು ಬೇರೆ ಕಡೆ ಸ್ಟೇ ಆಗಿದ್ದಾರೆ, ನಾವು ಮಾತ್ರ ಇಲ್ಲಿ ಸ್ಟೇ ಆಗಿರೋದು. ನಮಗೆ ಇಲ್ಲಿ ರೂಮ್ ಕೊಟ್ಟಿದ್ದಾರೆ. ಸೊ ಅದಕ್ಕಿಂತ ಇದು ಟೂ ಬೆಟರ್ ಗೈಸ್, ಟೂ ಬೆಟರ್. ಇಲ್ಲೇ ಇದ್ಬಿಡು ಅಂದರೆ ಇದ್ಬಿಡ್ತೀನಿ ನಾನಂತೂ, ಅಷ್ಟು ಚೆನ್ನಾಗಿದೆ ಗೈಸ್. ಹೊರಡೋಣ. ನಮ್ಮ ಮಾಸ್ಟರ್ ವ್ಲಾಗ್ ಕಾಣಿಸ್ತಿಲ್ಲ, ಡೌನ್ ಮಾಡಿ. ಗುಡ್ ಮಾರ್ನಿಂಗ್ ಮಾಸ್ಟರ್. ಗುಡ್ ಮಾರ್ನಿಂಗ್. ಹೋಗೋಣ. ಅಜ್ಜಿ ತೋರಿಸ್ತೀನಿ ಆಮೇಲೆ ಬ್ಲಾಗಲ್ಲಿ ಅವ್ರನ್ನ. ಗೈಸ್, ನಮಗೆ ಮನೆ ಕೊಟ್ಟಿರೋ ಒಬ್ರು ಅಜ್ಜಿ ಡಿಗ್ರಿ ಮಾಡಿದಾರಂತೆ ಮಹಾರಾಣಿ ಕಾಲೇಜಲ್ಲಿ. ಅವ್ರು ಇವಾಗ ಇರೋದು ಇದರಲ್ಲಿ ಯಾವುದು, ಅವ್ರು ಇವಾಗ ಇರೋದು ಎಲ್ಲಿ, ಮಡಿಕೇರಿಯಲ್ಲಿ. ಬಟ್ ಸ್ಟಡಿ ಎಲ್ಲ ಮಾಡಿರೋದು ಬೆಂಗಳೂರು ಮಹಾರಾಣಿ ಕಾಲೇಜಲ್ಲಿ ಡಿಗ್ರಿ ಮಾಡಿದಾರಂತೆ 1969 ಈಗ ಅವ್ರ ಮೊಮ್ಮಗಳಿಗೆ ಮದ್ವೆ. ಇನ್ನ ಇವ್ರಿಗೆ ಎಷ್ಟು ಲೈಕ್ ಅಷ್ಟೊಂದು ಹೆಂಗಾಗಿದ್ದಾರೆ, ಫುಲ್ ಏಜ್ ಆಗಿರೋರ್ ತರಾನೇ ಇಲ್ಲ. ನಾನು ಆಕ್ಚುಲಿ ಅವ್ರಿಗೆ ಈಗ ಅವ್ರ ಮಗ್ಳಿಗೆ ಮದ್ವೆ ಅಂತ ಅನ್ಕೊಂಡಿದ್ವಿ, ಮೊಮ್ಮಗಳಿಗೆ ಮದ್ವೆ ವಯಸ್ಸಿದ್ಯಂತೆ. ಇವ್ರು ಇನ್ನ ಹೆಂಗಾಗಿದ್ದಾರೆ. ನಮ್ಮ ಬೆಂಗಳೂರಿಗಿನ್ನ ಇದೇ ಬೆಸ್ಟ್ ನೋಡಿ, ಹಿಂಗಿದೆ ವ್ಯೂ. ನಮ್ಮ ಮಾಸ್ಟರು ಅಂದ್ರೆ ಇಲ್ಲೇ ಇದ್ಬಿಡ್ತೀನಿ ಗೈಸ್, ಅಜ್ಜಿ ಜೊತೆ ಅಡ್ಗೆ ಗಿಡ್ಗೆ ಮಾಡ್ಕೊಂಡು, ಅಜ್ಜಿ ಪಾದಗಿ ತೊಳ್ಕೊಂಡು. ಮಾಸ್ಟರ್ ಇಲ್ಲೇ ಇದ್ಬಿಡ್ಲ. ನಮ್ಮ ಅಪ್ಪ ಅಮ್ಮ ಈ ವ್ಲಾಗ್ ನೋಡ್ತಾ ಇದ್ರೆ ಕಾಮೆಂಟ್ ಮಾಡಿ. ಮರ ಕಡಿತಿದಾರಲ್ಲಿ, ಮರನೇ ಬಿದ್ದೋಗ್ಬಿಡ್ತೇನೋ ಅದೇ ಅಂತ ಭಯ ಬಿದ್ದೋಗ್ಬಿಟ್ಟೆ ನಾನು. ನೈಟ್ ಬರ್ತಾ ಆನೆ ನೋಡಿದ್ವಿ ಗೈಸ್ ನಾವು. ದೇವ್ರೆ, ಹಿಂಗ್ ಸಣ್ಣ ಎತ್ತಿ ಕಾರ್ ಹೊಡೆದಿದ್ರೆ ನಮ್ ನಂದೀಶ ಹೋಗಿ ನಿನ್ ಕಡೆನೇ ಇದ್ದಿದ್ದು, ನನ್ ಕಡೆ ಎಲ್ಲ ಹೊಡೆದಿದ್ರೆ ನಿನಗೆ ಹೊಡಿತಿದ್ದ. ಗೈಸ್, ನನಗೆ ಬೆಂಗಳೂರಿಗಿನ್ನ ಈ ತರ ನೇಚರಲ್ಲಿ ಇರೋದಕ್ಕೆ ಇಷ್ಟ. ಬೆಂಗಳೂರಲ್ಲ ಗಿಜಿ 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 ಮತ್ತೆ ಎಲ್ಲಾ ತರ ಜನ ಮಿಕ್ಸ್ ಆಗ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ. ಒಂಥರ ಕಂಫರ್ಟ್ ಇರುತ್ತೆ, ಕೆಲವೊಂದ್ಸಲ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಬೆಂಗಳೂರು. ಸೊ ನೀವು ಕಮೆಂಟ್ ಮಾಡಿ, ಬೆಂಗಳೂರು ಬೆಸ್ಟಾ ಈ ತರ ನೇಚರ್ ಮಧ್ಯೆ ಇರೋದು ಬೆಸ್ಟ್ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಪ್ಲೇಸ್ ಅಲ್ಲಿ ಇರಕ್ ಇಷ್ಟಪಡ್ತೀರಾ? ಬೆಂಗಳೂರು ಸಿಟಿ ಟ್ರಾಫಿಕ್ ಅಲ್ಲಿ ಇರಕ್ ಇಷ್ಟಪಡ್ತೀರಾ, ಅಥವಾ ಈ ತರ ಪೀಸಾಗೆ ಆರಾಮಾಗೆ ತೋಟ ಮನೆ ಜನ ಇದನ್ನ ಇಷ್ಟಪಡ್ತೀರಾ? ಕಾಮೆಂಟ್ ಮಾಡಿ. ಮತ್ತೆ ಅವರೆಲ್ಲ ಸ್ಟೇ ಆಗಿರೋ ಪ್ಲೇಸ್ಗೆ ಬಂದಿದ್ದೀವಿ ಮೀಟ್ ಆಗಕ್ಕೆ ಬಂದಿದ್ದೀವಿ. ಸಾಂಗ್ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ. ನೈಟ್ ಶೂಟಿಂಗ್ ಇರುತ್ತೆ ಅಂದ್ಕೊಂಡಿದ್ದೀವಿ, ನಾಟ್ ಶ್ಯೂರ್. ಸೊ ಇಲ್ಲಿ ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ವ್ಯೂ ಹೇಗಿದೆ. ಇಲ್ಲಿ ಆಟ ಆಡೋದೆಲ್ಲ ಇದೆ ಗೈಸ್.
ಇವಾಗ ಆಯ್ಕೊಣೋ ಇದೈತೆ ಯೂಟ್ಯೂಬ್ ನೋಡ್ರಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಓ ಲೆಗ್ ಓಪನ್ ಆಗಲಿದೆ ಯೂಟ್ಯೂಬ್. ತಿಂದ್ಬಿಟ್ಟು ರೆಸ್ಟ್ ಮಾಡೋದು, ನಿದ್ದೆ ಮಾಡೋದು. ಸರಿಯಾಗಿ ಇಳಿಸ್ತಾ ಇದೆಯಲ್ಲ, ಇಳಿಸು. ಗೈಸ್ ಸಿಕ್ಕಾಪಟ್ಟೆ ಸೆಕೆ ಐತೆ, ಆಗ್ತಾ ಇಲ್ಲ, ನೆಂದೋಗ್ಬಿಟ್ಟಿದೀವಿ ನಾವಂತೂ. ನೋಡ್ದೆ ನೆಂದೋಗ್ಬಿಟ್ಟಿದೀವಿ ಗೈಸ್. ಬೆಂಗಳೂರಲ್ಲಿ ಎಷ್ಟು ಸೆಕೆ ಐತೋ ಇಲ್ಲೂ ಅಷ್ಟೇ ಸೆಕೆ ಐತೆ. ಆಯ್ತಾ ಇಲ್ಲ, ಸೆಕೆಗೆ ನೆಂದಿ ನೀರು ಹಾಕ್ತಾ ಇದೀವಿ. ಇಷ್ಟೊತ್ತು ಆರಾಮಾಗಿ ರೆಸ್ಟ್ ಮಾಡಿದ್ವಿ ಇದು ರೂಮಲ್ಲಿ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್. ಈಗ ಒಬ್ರು ಡೈರೆಕ್ಟರ್ನ ಮೀಟ್ ಮಾಡಿ ಲಿಸ್ಟ್ ಏನೋ ಕೊಟ್ಟಿದ್ದಾರೆ ಮಾಸ್ಟರ್ಗೆ. ಸೊ ಅವ್ರನ್ನ ಮೀಟ್ ಮಾಡಿದಾಯ್ತು. ಈಗ ಇನ್ನೊಬ್ರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ. ಆಮೇಲೆ ಆ್ಯಕ್ಚುಲಿ ನಮಗೆ ಸಾಂಗ್ ಯಾವ ಥರ ಸಿಕ್ಕಿದೆ ಅನ್ನೋದು ನಿಮಗೆ ಆಮೇಲೆ ಹೇಳ್ತೀನಿ. ಇವಾಗ ಹೇಳ್ಬಿಟ್ರೆ ಮಜಾ ಇರಲ್ಲ. ಸೊ ಆಮೇಲೆ ಹೇಳ್ತೀನಿ ಸಾಂಗ್ ಯಾವ ಥರ ಸಿಕ್ಕಿರೋದು ಏನೋ. ಸಿಕ್ಕಾಬಿಡೆ ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಬಿಕಾಸ್ ಸಾಂಗ್ ಹಂಗಿದೆ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಸಾಂಗ್ ಮಾಡೋಕ್ಕೆ. ಗೈಸ್ ಮಡಿಕೇರಿಯಲ್ಲಿ ಹೆಂಗೆ ಮಳೆ ಬರ್ತಿದೆ ಈಗ. ಮಧ್ಯಾಹ್ನ ಮಳೆ ಬರ್ತಿದೆ, ಜೋರು ಮಳೆ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೇನೋ, ಇಲ್ಲಿ ಮಳೆ ಬರ್ತಿದೆ. ಸೊ ಈಗ ಊಟ ಮಾಡಿ ರೆಡಿಯಾಗಿ ಸಂಜೆ ಶೂಟ್ಗೆ ಹೋಗ್ತೀವಿ. ಇವತ್ತು ನೈಟ್ ಶೂಟ್ ಇರೋದು, ಹಾರರ್ ಸಾಂಗು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೆಂಗೆ ಶೂಟಿಂಗ್ ಇರುತ್ತೆ, ಯಾವ ರೀತಿ ಇರುತ್ತೆ, ಆ್ಯಂಡ್ ಎಲ್ಲೆಲ್ಲಿ ಹೋಗ್ತೀವಿ, ಫಾರೆಸ್ಟಲ್ಲಿ ಮಾಡ್ತಾಯಿದ್ದೀವಿ. ಸೊ ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್.